ನಗರದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ವಿಪ್ರೋತ್ಸವ 2024 ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಭಾರ್ಗವ ಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವಿಪ್ರೋತ್ಸವ ಸಮಾರಂಭವನ್ನು ಮಾಜಿ ಸಚಿವರಾದ ಆರ್.ವಿ. ದೇಶಪಾಂಡೆ ಅವರು ಉದ್ಘಾಟಿಸಿ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದವರು ರಾಷ್ಟ್ರದ ಒಳಿತಿಗಾಗಿ ತ್ಯಾಗ ಬಲಿದಾನ ಮಾಡಿದ್ದು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ನೀಡಿದ್ದಾರೆ. ಸಮುದಾಯದಲ್ಲಿ ಈಗ ಸಂಘಟನೆಯ ಕೊರತೆ ಕಾಣಿಸುತ್ತಿದೆ. ಸಂಘಟನೆಯ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಬಾಬು ಕೃಷ್ಣಮೂರ್ತಿ, ಶ್ರೀಧರ್, ರವಿ ಹೆಗಡೆ, ಡಾಕ್ಟರ್ ಬಿ.ಎಸ್. ಶ್ರೀನಾಥ್, ಡಾಕ್ಟರ್ ಸುಧೀರ್ ಹೆಗಡೆ, ಶ್ರೀ ಸತ್ಯ ಧ್ಯಾನ್ ಆಚಾರ್ಯ ಕಟ್ಟೆ, ಶ್ರೀ ಶೈಲೇಂದ್ರ ಶರ್ಮಾ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ದಿನ ವಿಪ್ರೋತ್ಸವ 2024 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದಿಂದ ನಾವು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇದು ವರ್ಷದ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ನಾವು ನಡೆಸ್ತೀವಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತೀವಿ. ಈ ವರ್ಷ ನಾವು ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ, ನಮ್ಮ ಸಮಾಜದ ಹಿರಿಯ ಗಣ್ಯರು ತುಂಬ ಜನ ಸಾಮಾಜಿಕವಾಗಿ ತುಂಬ ಕೆಲಸ ಮಾಡಿದ್ದಾರೆ. ಅವರಿಗೆ ನಾವು ಭಾರ್ಗವ ಭೂಷಣ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಈ ವರ್ಷದಲ್ಲಿ ನಾವು ನಮ್ಮ ಬ್ರಾಹ್ಮಣ ಸಮುದಾಯದಿಂದ ಭಾರ್ಗವ ಭೂಷಣ ಪ್ರಶಸ್ತಿಯನ್ನು ನಾವು ಕೊಡ್ತಾಯಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ, ನಮ್ಮವರು ಎಷ್ಟೇ ಕೆಲಸ ಮಾಡಿದರೂ ಕೂಡ ಎಲ್ಲೂ ನಮಗೆ ಗುರುತಿಸುವಂಥ ಕೆಲಸ ಯಾವುದೇ ಕ್ಷೇತ್ರಗಳಲ್ಲೂ ಆಗ್ತಾಯಿಲ್ಲ. ಇವತ್ತು ಇದನ್ನು ನಾವು ನಮ್ಮ ಸಮಾಜದ ಹೆಮ್ಮೆ, ನಮ್ಮ ಸಮಾಜದ ಜನರು ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ನಾವು ಒಂದು ಬೆನ್ನೆಲುಬಾಗಿ ನಿಂತು ಅವರಿಗೊಂದು ಪ್ರಶಸ್ತಿ ನಮ್ಮ ಸಂಘದಿಂದ ಕೊಡ್ತಾಯಿದ್ದೀವಿ. ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ ಶ್ರೀನಾಥ್ ಅವರಿಗೆ ಕೊಡ್ತಾಯಿದ್ದೀವಿ. ಶಿಕ್ಷಣ ಅಲ್ಲ, ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿದವರು ಶ್ರೀನಾಥ್ ಅವರಿಗೆ ಕೊಡ್ತಾಯಿದ್ದೀವಿ. ಹಾಗೂ ಸಿನಿಮಾ ಹಾಗೂ ಕಲೆ ರಂಗದಲ್ಲಿ ಶ್ರೀಧರ್ ಅವರಿಗೆ, ಆ್ಯಕ್ಟರ್ ಶ್ರೀಧರ್ ಅವರಿಗೆ ಇದೆ. ಹಾಗೂ ಉದ್ಯಮದಲ್ಲಿ ಶೈಲೇಂದ್ರ ಕುಮಾರ್ ಶರ್ಮಾರವರಿಗೆ ಕೊಡ್ತಾಯಿದ್ದೀವಿ. ಆಮೇಲೆ ಶಿಕ್ಷಣ ಮತ್ತು ಡಾಕ್ಟರ್ ಎರಡೂ ಕೆಲಸಗಳಲ್ಲಿ ಮಾಡಿರುವಂಥ ಸುಧೀರ್ ಹೆಗಡೆ ಅವರಿಗೆ ಕೊಡ್ತಾಯಿದ್ದೀವಿ. ಹಾಗೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಇದರಲ್ಲಿ ಸತ್ಯ ಧ್ಯಾನ ಆಚಾರ್ಯ ಕಟ್ಟಿ ಅವರಿಗೆ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಹಾಗೂ ಸಾಹಿತ್ಯದಲ್ಲಿ ಬಾಬು ಕೃಷ್ಣಮೂರ್ತಿಗಳಿಗೆ ನಾವು ಇವತ್ತು ಭಾರ್ಗವ ಭೂಷಣ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತಾಯಿದ್ದೀವಿ. ಒಂದು 2-3 ಜನವಂತೂ ನಮ್ಮಲ್ಲಿ ಇವತ್ತು ಪ್ರಶಸ್ತಿ ತೊಗೊಂಡಿರೋರು, ಪದ್ಮ ಪ್ರಶಸ್ತಿಗೂ ಕೂಡ ಅರ್ಹರಿರುವಂಥವ್ರು, ಅವರಿಗೆ ನಾವು ಇವತ್ತು ಪ್ರಶಸ್ತಿ ಕೊಡ್ತಾಯಿದ್ದೀವಿ. ಅವರು ನಮ್ಮ ಸಮಾಜದವರಾಗಿರೋ ಹೆಮ್ಮೆ. ಈ ಕಾರ್ಯಕ್ರಮದ ಉದ್ದೇಶ ಇವತ್ತಿನ ಈ ನಮ್ಮದು ರಾಷ್ಟ್ರೀಯ ಸಂಘ, ಇದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ. ಇದು 2006ರಲ್ಲಿ ಸ್ಥಾಪನೆ ಆಗಿದೆ. ಇದು ದೇಶದ 22 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಪ್ರತಿ ವರ್ಷ ಈ ವಿಪ್ರೋತ್ಸವ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಮಾಡ್ತೀವಿ. ದೇಶದ ಮಟ್ಟದಲ್ಲಿ 2 ವರ್ಷಕ್ಕೊಮ್ಮೆ ಬ್ರಹ್ಮೋದ್ಯೋಗ ಅಂತ ಒಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡ್ತೀವಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತೀವಿ. ಎಲ್ಲ ಸರ್ಕಾರಗಳು ಕೂಡ ಬ್ರಾಹ್ಮಣರನ್ನು ಇವತ್ತು ಕಡೆಗಣಿಸ್ತಾ ಇದೆ. ಯಾವುದೇ ಕ್ಷೇತ್ರದಲ್ಲೇ ನಮಗೆ ಬೇಕಾಗಿರುವಂಥ ಒಂದು ಪ್ರೋತ್ಸಾಹ ಯಾವುದರಲ್ಲೂ ಕೊಡ್ತಾ ಇಲ್ಲ. ನಮ್ಮನ್ನೇನು ಕಡೆಗಣಿಸುವಂಥದ್ದು ಅವಶ್ಯಕತೆಯೇ ಇಲ್ಲ. ನಾವು ಈ ದೇಶದ ಪ್ರಜೆಗಳು, ನಮ್ಮ ಈ ದೇಶಕ್ಕೆ ನಮ್ಮ ಸಮಾಜದಿಂದ ಸಾಕಷ್ಟು ಕೊಡುಗೆಗಳಿದೆ. ನಾವು ಯಾವುದೇ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಕಾನೂನು ಸುವ್ಯವಸ್ಥೆಯಲ್ಲಿ ಯಾವಾಗಲೂ ನಾವು ಮುಂದೆ ಇರ್ತೀವಿ. ನಮ್ಮ ಸಮಾಜ ಯಾರಿಗೂ ಕೆಟ್ಟದನ್ನು ಬಯಸೋದೇ ಇಲ್ಲ. ನಾವು ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಇರೋವಂಥ ಬ್ರಾಹ್ಮಣ ಸಮುದಾಯ. ಅದರಿಂದ ನಮಗೆ ಈಗ ಸಾಕಷ್ಟು ಶೋಚನೀಯ ಸ್ಥಿತಿ ಇದೆ. ನಮ್ಮಲ್ಲೇ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದರೆ ಹಳ್ಳಿಗಳು, ತಾಲೂಕುಗಳಲ್ಲಿ ನಮ್ಮ ಸಮುದಾಯದ ಜನಗಳು ಭಾಳ ಶೋಚನೀಯ ಸ್ಥಿತಿ ಇದೆ. ಅವರಿಗೆಲ್ಲ ಸಪೋರ್ಟಾಗಿ ಸರ್ಕಾರ ಯೋಚನೆ ಮಾಡಬೇಕು. ಈಗಾಗಲೇ EWS ಸ್ಕೀಮು ಅಂತ ಬಿಟ್ಟು ಏನೋ ಮಾಡ್ತೀವಿ ಅಂದರು. ಕರ್ನಾಟಕದಲ್ಲಿ ಇದುವರೆಗೆ ಆಗಿಲ್ಲ. ಅದು ಎಕನಾಮಿಕ್ ಬ್ಯಾಕ್ವರ್ಡ್ ಇದು ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇದರಲ್ಲಿ ಏನು ತಾರತಮ್ಯ ಮಾಡಿ ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಏನಿಲ್ಲ. ಎಲ್ಲರೂ ಮಾನವರೇ ಇಲ್ಲಿರೋರು. ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ದೇಶಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟರು ಕೂಡ ನಮಗೆ ಗುರುತಿಸ್ತಾ ಇಲ್ವಲ್ಲ, ಇದೊಂದು ನಮಗೆ ಬೇಜಾರಿದೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಮನವಿನೂ ಕೊಟ್ಟಿದ್ದೀವಿ. ಹಾಗಂತ ಬರೀ ಮನವಿ ಕೊಟ್ಟು ನಾವು ಸುಮ್ಮನೆ ಕೂರೋವಂಥವ್ರು ಅಲ್ಲ. ನಾವು ನಮ್ಮ ಸಮುದಾಯದ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ಸಮುದಾಯ ನಮ್ಮ ಜೊತೆಗೆ ಇದ್ದೇ ಇದೆ.